ಮೈಸೂರು ಸಂಘದಿಂದ ಮಾಡ್ತಿರೋದ್ರಿಂದಾಗಿ ಮೇಜರ್ ಆಗಿ ನಾವು ಯುವಕರಿಗೆ ಏನಂತ ಹೇಳ್ತಾ ಇದ್ದೀವಿ ಅಂದರೆ, ಮೊದಲು ಸ್ಟಾರ್ಟ್ ಮಾಡಿದಾಗ ಎಷ್ಟು ಸುಮಾರು ಒಂದು 20 ಲೀಟ್ರ್ ಬಂದೆ ಮೊದಲನೇ ಬಹುಮಾನ ಬರ್ತಿತ್ತಾ? 20-25 ಲೀಟ್ರ್ ಮೊದಲನೇ ಬಹುಮಾನ ಬರ್ತಾ ಇತ್ತು. ಈಗಿಂದು ಎಷ್ಟು ಇಂಪ್ರೂವ್ ಆಗಿದೆ ಅಂತ ಹೇಳಿದ್ರೆ, 50 ಲೀಟ್ರ್ ಬರುವಂಥ ಹಸುಗಳು ಎದುರ್ಕೊಂತಾರೆ ಮೊದಲನೇ ಬಹುಮಾನ ಬರುತ್ತೋ ಬರಲ್ವೋ ಅಂತ ಅಷ್ಟು ಇಂಪ್ರೂವ್ ಆಗಿದೆ. ಅದು ಜನಗಳಿಗೆ ಗೊತ್ತಾಗಲಿ ಹೈನುಗಾರಿಕೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ, ಹೈನುಗಾರಿಕೆಯಿಂದ ಏನೇನು ಆಗುತ್ತೆ. ಅದಲ್ದಲೆ ಹೈನುಗಾರಿಕೆ ಅನ್ನೋದೊಂದು ಸಣ್ಣದಲ್ಲ, ತುಂಬ ದೊಡ್ಡ ಹಾಲಲ್ಲಿ ಸಾವಿರಾರು ರೀತಿ ನಾವು ಪ್ರಾಡಕ್ಟ್ಸ್ಗಳು ಮಾಡ್ಬೋದು, ಏನೇನೋ ಮಾಡ್ಬೋದು. ಅದೆಲ್ಲ ಕಲಿಯೋ ಅಂಥದ್ದು ರೈತರಿಗೆ ಉತ್ತೇಜನ ಆಗಬೇಕು ಇದರಿಂದಾಗಿ. ಅದಕ್ಕೋಸ್ಕರ ಎಲ್ಲ ರೈತರುಗಳಿಗೂ ಏನಂತ ಕೇಳ್ತೀವಿ, ನೀವು ಹಸುಗಳು ಸೇರಿಸ್ದವ್ರೂ ನೀವು ಇಳ್ದವರು ಬಂದು ಸ್ಪರ್ಧೆ ನೋಡಿ, ಬಂದು ಜಾಗ ನೋಡಿ, ಹಸುಗಳು ಹೆಂಗಿರುತ್ತೆ, ಯಾವ ಥರ ಪೋಷಿಸ್ತಾರೆ ಅನ್ನೋದನ್ನೆಲ್ಲ ಬಂದು ನೋಡಿ. ಆದಷ್ಟು ಜನ ಬಂದು ಸೇರಿ ರೈತರುಗಳೆಲ್ಲ ಬನ್ನಿ ಅಂತ ಕೇಳ್ಕೊಂತೀವಿ. ಹೈನುಗಾರಿಕೆ ಮಾಡೋರು ಮುಂದಕ್ಕೆ ಮಾಡಬೇಕು ಅಂತಿರೋರೆಲ್ಲ ದಯವಿಟ್ಟು ಮೈಸೂರು ಶೋಗೆ ಬಂದು ಮೈಸೂರು ಶೋ ಹೆಂಗಿದೆ, ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ದಯವಿಟ್ಟು ಬಂದು ನೋಡಿ ಅಂತ ಕೇಳ್ಕೊಂತೀನಿ. ನಾನು ಒಬ್ಬ ಮೈಸೂರಲ್ಲಿ ಆಕ್ಸಿಜನ್ ಎಕ್ಕರ್ಸ್ ಅಂತೇಳಿ ಒಂದು ಸಣ್ಣ ಡೈರಿ ಫಾರ್ಮ್ ಮಾಡ್ಕೊಂಡು, ಅದಲ್ಲದೆ ನಮ್ಮ ಹಾಲಿಗೆ ನಾವೇ ಒಂದು ವ್ಯಾಲ್ಯೂ ಆ್ಯಡೆಡ್ ಕೊಡ್ತಾ ಇದ್ದೀವಿ. ನಮ್ಮ ಹಾಲಲ್ಲಿ ಪನ್ನೀರು, ಚೀಸು, ತುಪ್ಪ ಎಲ್ಲ ನಾವೇ ಮಾಡ್ತಾ ಇರೋದ್ರಿಂದ ಎಷ್ಟು ಸಾವಿರಾರು ರೀತಿ ಪ್ರಾಡಕ್ಟ್ಸ್ಗಳು ಮಾಡ್ಬೋದು. ಅಷ್ಟೇ ದೊಡ್ಡ ಮಾರುಕಟ್ಟೆ ಇದೆ ಹಾಲಿಗೋಸ್ಕರ. ಅದನ್ನ ಮಾಡಿ ಅಂತ ಉತ್ತೇಜನ ಕೊಡೋಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಆದಷ್ಟು ಜನಗಳು ಸೇರಿ ಹಸುಪಾಲಕರನ್ನ ಪ್ರೋತ್ಸಾಹಿಸಿ ದಯವಿಟ್ಟು ಬನ್ನಿ.